ಅದಕ್ಕೆ ಮನುಷ್ಯ ದುಡಿದು ಉಣಬೇಕೆ ಹೊರತು ಬೇಡಿ ಉಣ್ಣುವುದಲ್ಲ. ಜಗತ್ತಿಗೆ ಉಪಜೀವನಕ್ಕಾಗಿ ಕೆಲಸ ಮಾಡಬೇಕಾಗ್ತೈತೆ, ಬೇಡುವುದಲ್ಲ, ದುಡಿದು ಉಣ್ಣುವುದಷ್ಟೇ. ನಾವು ಎಲ್ಲಿ ಹೋದ್ರೂ ಬೇಡದ ಬಿಟ್ಟಿಲ್ಲ, ಎಲ್ಲಿ ಹೋದ್ರೂ ಬೇಡದ್ ಬಿಟ್ಟಿಲ್ಲ. ನೀವು ಇಷ್ಟೆಲ್ಲ ಓದಿರ್ತಾರೆ, MA ಓದ್ಯಾನ, PhD ಮಾಡ್ಯಾನ, ಆದ್ರೂ ಕನ್ಯಾ ನೋಡಕ್ ಹೋದಾಗ ಮತ್ತೆ ಎಷ್ಟು ಕೊಡ್ತೀರಂತ ಬೇಡ್ತಾರ ಇಲ್ಲ. ಪಾಪ ಅದು ತನ್ನ ಮನಿ ಬಿಟ್ಟು ಇವನು ಮನಿಗೆ ಬರಕತ್ತೈತಿ. ಒಂದು ಹೆಣ್ಮಗಳಿಗೆ ಕರ್ಕೊಂಬಂದ್ ಜೋಪಾನ ಮಾಡಕ್ ಆಗ್ಲಿ ಅಂದ್ರೆ ಗಣಮಗ ಅಂತ ಹೆಂಗ ಅನ್ನೋದು ಹೇಳು. ಓದ್ಯಾನ ಎಲ್ಲ ಮಾಡ್ಯಾನ, ಮತ್ತೊಂದಿಟ್ಟು ಕೈ ಒಡ್ಡು ತನ್ನ ಮುಂದೆ ಹೋಗಿ ಒಡ್ಡುದು ಬಿಟ್ಟೈತೇನು ಮನುಷ್ಯ. ತನ್ನ ತೋಳು ಬಳಗಲ ಮೇಲೆ ನಂಬಿಕೆ ಇಲ್ಲ, ಮಾವನ ವರದಕ್ಷಿಣೆ ಮೇಲೆ ನಂಬಿಕೆ ಐತಿ. ಮನುಷ್ಯ ಸತ್ಯ ತಿಳ್ಕೋಬೇಕಲ್ಲ, ಏನು ವರದಕ್ಷಿಣೆ ಎಷ್ಟು ಕೊಟ್ಟಾನಾತ. ಮನುಷ್ಯ ಇದನ್ನ ನಂಬಬೇಕು. ಮಾವ ಕೊಟ್ಟಿದ್ದು ಮನೆತನಕ, ಮಹಾದೇವ ಕೊಟ್ಟಿದ್ದು ಕೊನೆತನಕ ಇರ್ತೈತೆ ಅನ್ನೋದು ಗೊತ್ತಿರ್ಬೇಕು ಮನುಷ್ಯ. ಅವ ಕೊಡ್ಬೇಕಲ್ಲ. ಮತ್ತೆ ಅಲ್ಲಿ ಬಿಟ್ಟಿವಿ, ದೇವ್ರ ಗುಡಿಯಾಗ ಹೋದಿವಿ, ಅಲ್ಲಿ ಬೇಡವ್ರ ನಾವು ಹೋಗಿ ಮತ್ತೇನ್ ನಿನ್ನ ಹೇಳಿದ್ನಲ್ಲಿ ಚಂದ ಇತ್ತಲ್ಲ ಕಣಬಟ್ಟ ನೋಡ್ ನಗತಾರ ದೇವ್ರನವ್ರು. ಏನು ದೇವ್ರಿಗೆ ಹೋಗಿ ಏನು ಹೋಗಿವಿ, ₹1 ಹಾಕಿ ನಮಗ ಅದು ಮಾಡಿ ಇದು ಮಾಡಿ ಇದು ಮಾಡಿ ಕೇಳ್ತೀವಿಲ್ಲ. ಅಲ್ಲ, ಗುಡಿ ಹೊರಗೊಂದಿಷ್ಟು ಮಂದಿ ಭಿಕ್ಷಕರು ಇರ್ತಾರ, ಇವನು ಒಳಗೆ ಹೋಗಿ ಕೇಳ್ತಾನ. ಹೊರಗಿದ್ದವ ₹1 ₹2 ಕೇಳ್ತಾನ, ಅವರು ಭಿಕ್ಷಕರು ಕುಂತಿರ್ತಾರ. ಇವ ಗುಡಿ ಒಳಗೆ ಹೋಗಿ ಕೇಳ್ತಾನ, ಲಕ್ಷ ಕೊಡು ಕೋಟಿ ಕೊಡು, ಅವನು ಭಿಕ್ಷಕನೇ ಇವನು ಭಿಕ್ಷಕನೇ. ₹1 ಹೊರಗೆ ಕುಂತ ₹1 ಕೇಳೋನು ಭಿಕ್ಷಕನೇ, ಒಳಗೆ ಲಕ್ಷ ಕೋಟಿ ಕೇಳೋನು ಭಿಕ್ಷಕನೇ. ಇಬ್ರು ಭಿಕ್ಷಕರೇ, ವ್ಯತ್ಯಾಸ ಇಷ್ಟೇ, ಇವ ಹೊರಗೆ ಕುಂತವ ಲೋಕಲ್ ಬೆಗ್ಗರ, ಇವ ಇಂಟರ್ನ್ಯಾಷನಲ್ ಬೆಗ್ಗರ್, ಇವ ಅಂತಾರಾಷ್ಟ್ರೀಯ ಭಿಕ್ಷಕರು. ಇವ್ರು ಅಂದ್ರೆ ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್. ಎಲ್ಲರೂ ಭಿಕ್ಷಕರಾದ್ರೆ ದೇವ್ರ ಕೈ ಅದಕ್ಕೆ ಕೊಟ್ಟಾನ, ದುಡದು ಬದುಕು. ಅದಕ್ಕೆ ಮನುಷ್ಯ ದುಡದ ಅಂದ್ರ ಸಮೃದ್ಧಿ ಬರ್ತೈತಿ. ಸಮೃದ್ಧಿ ಬರಿಬೇಕಂದ್ರೆ ಮನುಷ್ಯ ದುಡಿತಿರ್ಬೇಕು. ಇರದೇ ಇದ್ರೆ ಸಮೃದ್ಧಿ ಬರೋದಿಲ್ಲ ಜೀವನದಲ್ಲಿ, ದುಡಿತಾ ಇದ್ರೆ ಸಮೃದ್ಧಿ ಜೀವನದಲ್ಲಿ. ಮನುಷ್ಯ ದುಡ್ಕೋಂತಿರ್ಬೇಕು, ಸಮೃದ್ಧಿ ಬರ್ತೈತೆ. ಮನ್ಯಾಗ ಲಕ್ಷ್ಮಿ ಹಂಗ ಬರ್ತಾಳ, ಲಕ್ಷ್ಮಿ ಬರ್ಬೇಕು, ಲಕ್ಷ್ಮಿ ಕೆಲವು ಮಂದಿ ಅಂತಿರ್ತಾರ, ಯಪ್ಪ ನಾ ಮಕ್ಕೊಂಡಾಗ ಬರ್ತೀನಿ ಅಂತಿರ್ತೈತೆ ಅಂತಾರ. ಏನು ಬರ್ತೈತೆ ಅದು? ಬರ್ತೀನಿ ಬಂದು ಕರ್ಕೊಂಡು ಹೋಗೈತೆ ಅಟ್ಟ. ಅದು ಏನು ಬರ್ತಾವ? ಬಹಳ ಮಂದಿ ಬಂದ್ ಕೇಳ್ತಿ, ಒಟ್ಟ ಅಮಾಶಿ ಹುಣ್ಣಿವಿ ಬಂದ್ ಬರ್ತೀನಿ ಅಂತ ಬಾ ಅನ್ಬೇಕು ನೋಡೋಣ. ಅವ್ರ ಗುರುಗಳ ಹತ್ರ ಹೋಗಿ ಏನ್ ಕೇಳೋದೈತೆ ಅಲ್ಲಿ ಹೇಳವ್ರ. ಪಾಪ ಏನು ಮಜಾ ಮಂದಿ ಬರ್ತೀನಿ ಅಂತಿರ್ತೈತೆ. ಅಂದ್ರ ಮನುಷ್ಯಾಗಿದ್ದು ಗೊತ್ತಿರ್ಬೇಕಲ್ಲ, ದುಡಿದು ಬದುಕುವುದು ಗೊತ್ತಿರ್ಬೇಕಷ್ಟೆ. ಏನು ದುಡಿಮೆಯಿಂದ ಸಮೃದ್ಧಿ ಬರ್ತೈತಿ. ಇನ್ನೊಂದು, ದುಡಿಮೆಯಿಂದ ಚಿಂತೆಗಳು ದೂರ ಆಗ್ತಾವ. ಮನುಷ್ಯಾಗಿದ್ದು ಗೊತ್ತಿರ್ಬೇಕು. ಚಿಂತೆ ಯಾರು ನಮಗ್ ಬಹಳ ಚಿಂತೆ ಐತಿ ಅಂದ್ರೆ ನೀವು ಯಾರ ಹತ್ರ ಕೇಳಕ್ ಹೋಗೋದ ಬೇಡ, ನಾವು ದುಡಿಯಾಕತ್ತಿಲ್ಲ ಅಂತ ತಿಳ್ಕೊಂಡ್ಬಿಡೋದಷ್ಟ. ನಮಗ್ ಮೈ ಮುರಿದ ಕೆಲಸ ಇಲ್ಲ, ನಿದ್ದೆ ಬರಲಾರ್ದಕ್ಕೆ ಚಿಂತೆ ಬಂದವ ಅಷ್ಟ. ಏನು ಗೀತೆ ಒಂದು ಸುಂದರ ಮಾತು ಹೇಳ್ತೈತಿ. ಈಗ ಒಂದು ಹೊಲ ಇರ್ತೈತಿ, ಹೊಲದಾಗ ಕಸ ಬೆಳಿತೈತಿ. ಯಾವ ಹೊಲದೊಳಗ್ ಕಸ ಬೆಳಿತೈತಿ ಅಂದ್ರ, ಯಾವ ಹೊಲದಾಗ ಕಸ ಬೆಳಿತೈತಿ ಅಂದ್ರೆ ಯಾವ ಹೊಲ ಗಳ್ಯಾ ಹೊಡೆದಿಲ್ಲ, ನೇಗಿಲ ಮಾಡಿ, ನೀವು ಕನ್ನಡದಾಗ ವ್ಯವಸಾಯ ಅಂತಿರಿಲ್ಲ, ಅದಕ್ಕೆ ಒಕ್ಕಲತನ ಅಂದ್ರೆ ಯಾವ ಹೊಲದಾಗ ವ್ಯವಸಾಯ ಮಾಡಿಲ್ಲ ಆ ಹೊಲದಾಗ ಕಸ ಬೆಳಿತೈತಿ. ಹಂಗ ಯಾವ ಮನಸ್ಸು ಮೈ ದುಡ್ದಿಲ್ಲ ಆ ಹೊಲದೊಳಗ ಚಿಂತೆಗಳು ಬರ್ತಾವ, ಆ ಮನಸ್ಸುಗಳು ಚಿಂತೆ ಬರ್ತಾವ ಅಷ್ಟ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ್, ಅದು ಒಂದ ದಿಕ್ಕಿನೊಳಗೆ ವಿಚಾರ ಮಾಡತೈತಿ. ವ್ಯವಸಾಯಾತ್ಮಿಕ ಬುದ್ಧಿ ಇರ್ಬೇಕು, ಚಂದ ದುಡಿತಿರ್ಬೇಕು ಮನುಷ್ಯ. ನಾವು ದುಡಿದುಣ್ಬೇಕಂದ್ರೆ ದುಡಿದುಂಡ್ರೆ ಚಿಂತೆ ಇರುವುದಿಲ್ಲ ಅಷ್ಟ. ಏನ್ ನೀವು ಕೇಳ್ಬೇಕು, ಹೋದ್ರ ಮಧ್ಯಾಹ್ನ ಹುಡುಗ ಊಟಕ್ಕೆ ಹೋದ ಕೂಡ್ಲೇನೆ ರಾಗ ತೆಗೆದ್ರ ಒಟ್ಟ ಕೈಕಾಲು ಬಳಬಳ ಅಂತಾವ. ಏನು ಬಳಬಳ ಅನ್ನೋದು ಏನು ಶಬ್ದ ಇದು? ಡಿಕ್ಷನರಿಯಾಗ ಇಲ್ಲಿದು. ಕನ್ನಡ ಡಿಕ್ಷನರಿ ಪೂರಾ ಹುಡುಕ್ರಿ ನೀವು, ಒಂದು ಡಿಕ್ಷನರಿಯಾಗ ಈ ಶಬ್ದ ಹುಡುಗ ಸಿಕ್ಕ್ರಿ ಕೇಳ್ರಿ ನೀವು. ಅದು ಹುಡುಗ ಮಧ್ಯಾಹ್ನ ಊಟಕ್ಕೆ ಹೋದಾಗ ಮಧ್ಯಾಹ್ನ ಅದು ಹೊಟ್ಟೆ ಹಸ್ತೈತಿ ಕುಂತ ಒಟ್ಟ ಕೈಕಾಲು ಬಳಬಳ ಅಂತ. ಅದು ಹುಡುಗ ಗೊತ್ತಾಗ್ಲಿಲ್ಲ ಇದು ಏನು ಅಲ್ಲ. ತಲೆ ನೋವೈತಂದ್ರೆ ಗುಳಿಗೆ ಕೊಡ್ಬೋದು, ಕೆಮ್ಮ ಐತಂದ್ರೆ ಕೊಡ್ಬೋದು, ನೆಗಡಿ ಐತಂದ್ರೆ ಇದು ಬಳಬಳಕ್ಕೆ ಎಲ್ಲಿ ಗುಳಿಗೆ ಕೊಡೋದು ಹೇಳಿ. ಅದು ಹುಡುಗಿ ಅದಕ್ಕೆ ಗೊತ್ತಾತ. ಅದಕ್ಕೆ ಅಲ್ಲ ಏನು ಮಾಡೋದು ಏನಿಲ್ಲ, ಸ್ವಲ್ಪ ಸಾಯಂಕಾಲ ನಾ ಅಡಿಗೆ ಮಾಡಕ್ ಅಲ್ಲ. ಪ್ಲಾನ್ ಏನು ಅಂದ್ರೆ ರಾತ್ರಿ ಊಟಕ್ಕೆ ಹೊರಗೆ ಹೋಗ್ಬೇಕನ್ನಕ್ಕೆ ಕೆಟ್ಟ ಅಂದ್ರ ಮನ್ಯಾಗ ಕೈಕಾಲು ಬಳಬಳ ಆತು ಅಂದ್ರ ಹೊರಗೆ ಹುಡುಗನ ಕಿಶ ಜಳ ಜಳ ಆಗತ್ತಂತ ತಿಳ್ಕೊ.
ಜಳ ಜಳ ಅಟ್ಟ. ದುಡಿಬೇಕು ಮನುಷ್ಯ, ಏನು ಬಳಬಳ. ದುಡಿಲಿಲ್ಲ ಅಂದ್ರೆ ಹೆಂಗ ನಡೀತೈತಿ ಹೇಳಿ. ಅಂದ್ರ ದುಡಿಲಿಕ್ಕೆ 1000 ದಾರಿಗಳು. ನಿಮಗೊಂದು ಘಟನಾ ಹೇಳ್ತೀನಿ ನಾನು. ಒಬ್ಬ ಹೆಣ್ಮಗಳು ಲೀಜಿ ಜಾನ್ ಅಂತ ಹೇಳಿ ಬೆಂಗಳೂರಾಗ ಹೆಣ್ಮಗಳದಾಳ. ಇದನ್ನೆಲ್ಲ ತಾಯಂದಿರ ಗಮನಕ್ಕೆ ಕೊಟ್ಟ ಕೇಳಬೇಕು. ಲೀಜಿ ಜಾನ್. ಈಗ ನಮ್ಮ ಮನೆಗೆ ನಾವು ಯಾರ್ಯಾರ ಮಂದಿ ಬಂದ್ರೆ, ಸಟ್ನ ಮಂದಿ ಬಂದ್ರೆ, ಈಗ ಕೊತ್ತಂಬರಿ ಇಲ್ಲಂತ ಹುಡುಗನ ಬಜಾರಕ್ಕೆ ದಬ್ಬಿಸ್ತೀವಿ, ಕರಿಬೇವಿಲ್ಲಂತ ಬಜಾರಕ್ಕೆ ದಬ್ಬಿಸ್ತೀವಿ, ಮೆಣಸಿಕಾಯಿ ಇಲ್ಲಂತ ದಬ್ಬಿಸ್ತೀವಿ, ಉಳ್ಳಾಗಡ್ಡೆ ಇಲ್ಲಂತ ದಬ್ಬಿಸ್ತೀವಿ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಲೀಜಿ ಜಾನ್ ಅನ್ನುವಂಥ ಹೆಣ್ಮಗಳು 70 ವರ್ಷದಕ್ಕೆ, ಮತ್ತೆ ಸಣ್ಣ ಹೆಣ್ಮಗಳಲ್ಲ ಹೇಳೋದು, 70 ವರ್ಷದ ಮುದುಕಿ ತನ್ನ 30-40 ಸೈಟ್ ಅಂದ್ರೆ 1200 ಸ್ಕ್ವೇರ್ ಫೀಟು ಅಲ್ಲ, ಬರೇ 1,000 ಸ್ಕ್ವೇರ್ ಫೀಟ್ನ್ಯಾಗ ಸುಮಾರು 100 ಕಾಯಿಪಲ್ಯ 100 ಹಣ್ಣು ತನ್ನ ಮಾಳಿಗೆ ಮೇಲೆ ಬೆಳಿತಾಳ. ಇದು ದುಡಿಯುವಕ್ಕಲ್ಲ, ಇದು ಅಕ್ಕಿ ಹೇಳ್ತಾಳ, ನಾ ಇವತ್ತಿನವರೆಗೂ ಕಾಯಿಪಲ್ಯಕ್ಕೆ ಮಾರ್ಕೆಟಿಗೆ ಹೋಗಿಲ್ಲ, ಆಲೂಗಡ್ಡೆ ಉಳ್ಳಾಗಡ್ಡೆ 2 ಬಿಟ್ಟು. ಅಂದ್ರೆ ದುಡಿಯುವ ಕಲೆ ನೋಡ್ರಿ. ಇದು ಟೆರಸ್ ಗಾರ್ಡನ್ ಅಂತಾರೆ ಇದಕ್ಕೆ. ನಾವು ಮನಿ ಮೇಲೆ ಉಂಡ್ ಹಂಗ ಡಬ್ ಅಂತ ಅಡ್ಡಾಡಕ್ ಹೋಗಿರ್ತೀವಿ. ಆ ಹೆಣ್ಮಗಳು ಹೊಲ ಇಲ್ಲಂತಲ್ಲ, ತನ್ನ ಟೆರಸ್ ತನಗ ಹೊಲ ಮಾಡಿಕೊಂಡಾಳ. ಹೊಲ ಹೊರಗಿರುವುದಲ್ಲ, ಸಂಕಲ್ಪ ಇತ್ತಂದ್ರೆ ನಮ್ಮ ಮನೆನೂ ಹೊಲ ಹಾಕೈತಿ ಅಂತ ಟೆರಸ್ ಗಾರ್ಡನ್ ಮಾಡಿಕೊಂಡು. ಮತ್ತೆ ಜಾಗ ಹೆಂಗ್ ಮಾಡ್ಯಾಳಂದ್ರೆ, ಈಗ ಮಂದಿ ಪ್ಲಾಸ್ಟಿಕ್ ಬಾಟ್ಲಿ ಗಿಟ್ಲಿ ಒಗೆದಿರ್ತಾರಲ್ಲ, ಅದನ್ನ ಕಟ್ ಮಾಡಿ ಮಾಡಿ ಅದ್ರಾಗ ತನ್ನ ಮನೆಯನ್ನು ವೇಸ್ಟ್ ತುಂಬಿ ಮಣ್ಣು ತುಂಬಿ ಕಾಯಿಪಲ್ಯ ಅದ್ರಾಗ ಒಂದಿಷ್ಟು ಕೊತ್ತಂಬರಿ ಬೆಳೀತಾಳ. ಮತ್ತು ಮನ್ಯಾಗ ಬಕೆಟ್ ಗಿಕೆಟ್ ಹೊಡಿತಂದ್ರೆ ಅದು ತುಂಬಿ ಮಣ್ಣು ತುಂಬಿ ಮೇಲೆ ಇಡುತ್ತಾಳ. ಡ್ರಿಪ್ ಮಾಡಿ ಲೀಚಿ, ಮ್ಯಾಂಗೋ, ಕಾಯಿಪಲ್ಯ, ಹುಳಸಿಕ್ಕ, ಬದನೆಕಾಯಿ, ಮೆಣಸಿನಕಾಯಿ, ಒಟ್ಟ ಬಜಾರಕ್ಕೆ ಹೋಗಿಲ್ಲ ಹೆಣ್ಮಗಳು. ದುಡಿಯುವಕ್ಕಲ್ಲ ಇದನ್ನ ಹೇಳೋದು. ಅಂದ್ರೆ ಇದು ತಾಯಂದ್ರಿಗೆ ಕಲಿಬೇಕಂತ. ಬೀಯಿಂಗ್ ಕ್ರಿಯೇಟಿವ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ನಮ್ಮ ಹೊಲ ಇಲ್ರಿ ಏನ್ ಮಾಡೋದಂತಲ್ಲ, ಮನೆ ಹೊಲ ಮಾಡಿಕೊಂಡು ಬದುಕದವ್ರು ಅದಾರಲ್ಲ. ಹೊಸ ಹೊಸ ಸಕಾರ ಇದನ್ನ ಮಾಡ್ರಿ. ನೀವು ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ, ಮೊದಲು ಮೊಬೈಲ್ ಕೈಯಾಗಿಂದ ಕೆಳಗೆ ಬೀಳ್ತೈತಿ ಫಸ್ಟ್. ಇದು ಎರಡನೇದ್ದೇನಂದ್ರ, ಹೊಸದ ಮಾಡಾಕ್ ತಲೆಯಾಗ ಬರ್ತೈತಿ, ಮೈ ಬಾಗತೈತಿ, ಕೈ ಬಾಗತೈತಿ, ದುಡ್ಯಾಕ್ ಶುರು ಆಕೈತಿ ಸ್ವಲ್ಪ. ನಮ್ಮದೇನು ಅಂದ್ರ, ಮೊದಲ ದುಡಿದ್ರ ಚಿಂತೆ ಹೋಗ್ತಾವ, ಎರಡನೇದ್ದು ದುಡಿದ್ರ ಆರೋಗ್ಯ ಬರ್ತೈತಿ, ಸಮೃದ್ಧಿ ಆಗ್ತೈತಿ. ಆರೋಗ್ಯ ಹೆಂಗ ಬರ್ತೈತಿ ಮನುಷ್ಯಂದು ಅಂದ್ರ, ದುಡ್ಕೊಂತಿದ್ದವ ಆರೋಗ್ಯ ಇರ್ತಾನಷ್ಟ. ಏನೈತಿ ಹೇಳ್ರಿ, ದುಡಿಮೆ ಇರ್ಲಿಲ್ಲ ಅಂದ್ರೆ ಆರೋಗ್ಯ ಹೆಂಗಿರ್ತೈತಿ? ದುಡ್ಕೊಂತಿರ್ಬೇಕಾಗ್ತೈತಿ ಅಷ್ಟ. ದುಡಿದ್ರೆ ಆರೋಗ್ಯ ಇರ್ತೈತಿ. ನಂಬದೇನು, ಮಂದಿ ಸ್ವಾಮಿಗಳ ಹತ್ರ ಬಂದ್ರಂದ್ರೆ, ಯಪ್ಪ ನಿನ್ನ ಆಶೀರ್ವಾದದಿಂದ ಮಗಳು ಚಲೋ ಮನೆಗೆ ಬಿದ್ದಳು ನೋಡು. ಅಲ್ಲಿ ಚಲೋ ಮನಿ ಅಂದ್ರೆ ಏನು? ಚಲೋ ಮನಿ ಅಂದ್ರೆ, ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ, ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ, ಇದು ಚಲೋ ಮನಿ. ಇದು 1 ವರ್ಷ ಆಗಾದ್ರಾಗ ಮಗಳು ಬಂದ್ಲಲ್ಲ, 100 kg ಆಗಿದ್ಲಕ್ಕೆ. ಅಲ್ಲಿ ಹಿಂಗ್ಯಾಕಾಗಿ ನೀನು ಅಂತ. ಮತ್ತೆ ನೀ ಅಂತ ಮನೆಗೆ ಕೊಟ್ಟಿ ಕಡ್ಡಿ ತೆಗಿಬೇಡ ಅಂದಿ, ಅದಕ್ಕೆ ಗುಡ್ಡ ಆಗಿ ಬಂದಿನಿ ನಾನದು. ಏನು ಕಲಿಸೋದು ಮಕ್ಕಳಿಗೆ ಇದನ್ನ? ಒಟ್ಟ ಈ ಕಡ್ಡಿ ತೆಗೆದು ಈ ಕಡೆ ಹಾಕ್ಬೇಡ. ಮಕ್ಕಳಿಗೆ ದುಡ್ಯದ ಕಲಿಸಬೇಕ ಹೊರತು ಸುಮ್ಮನೆ ಕೊಡುವುದು ಕಲಿಸಬಾರದು. ಇದು ಲಕ್ಷಣ, ಇದು ಶರಣರು ಕಲಿಸಿದ್ದು. ದುಡಿಬೇಕಿದು. ದುಡಿಯುವುದರಿಂದ ಸಮೃದ್ಧಿ ಐತಿ, ದುಡಿಯುವುದರಿಂದ ಆರೋಗ್ಯ ಐತಿ, ದುಡಿಯುವುದರಿಂದ ಚಿಂತೆಗಳು ದೂರ ಆಗ್ತವೆ. ಬರೇ ಇಷ್ಟೇ ಅಲ್ಲ, ಉಪಕಾರ ಸ್ಮರಣೆಗಾಗಿ ಒಂದಿಷ್ಟು ಕೆಲಸ ಮಾಡಬೇಕಾಗ್ತೈತಿ. ಮನುಷ್ಯ ಅಂದ್ರ ಯಾರೋ ಎಲ್ಲೋ ಒಗದ ಕಲ್ಲಲ್ಲ, ಮಾಂಸದ ಮುದ್ದೆ ಅಲ್ಲ. ಅವ ಬಹಳ ಜನರ ಉಪಕೃತದ ಮತ್ತ ಮನುಷ್ಯ, ಬಹಳ ಜನರ ಉಪಕೃತದ ಮತ್ತ ಮನುಷ್ಯ. ನಮಗಿಲ್ಲೇನು ದೇವ್ರು, ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಸಲುವಾಗಿ ನನ್ನ ತಾಯಿಯ ಎದೆಯೊಳಗ ಹಾಲಿಟ್ಟು ಕಳಿಸ್ಯಾನಲ್ಲ, ಅವ ಏನು ಉಪಕಾರ ಮಾಡ್ಯಾನ ಹೇಳಿ. ಎಷ್ಟು ಶುಗರ್ ಇರಬೇಕು, ಎಷ್ಟು ಪ್ರೋಟೀನ್ ಇರಬೇಕು, ಫ್ಯಾಟ್ ಎಷ್ಟು ಇರಬೇಕು ಚೆಕ್ ಮಾಡಿಬಿಟ್ಟಿವಿ. ನಾವೇನ್ರ ಬಂದ್ ದೇವ್ರ ತುಂಬಿ ಕಳಿಸ್ಯಾನ. ಅವ ಕೊಟ್ಟಾನಲ್ಲ ಈ ಬದುಕು. ಅವನಿಗೆ ಉಪಕಾರ ಸ್ಮರಣೆ ಮಾಡುವುದು ಹೆಂಗ ಅಂದ್ರೆ, ಏನೂ ಮಾಡುವುದಲ್ಲ. ನಾವೇನು ಬಂದು ಹಿಮಾಲಯ ನಿರ್ಮಾಣ ಮಾಡಬೇಕಾಗೈತೆ, ಏನು ಹೊಳೆಗಳನ್ನು ನಿರ್ಮಾಣ ಮಾಡಬೇಕಾಗೈತೆ, ಗುಡ್ಡ ನಿರ್ಮಾಣ ಮಾಡಬೇಕಾಗೈತೆ. ಬಹಳ ಮಂದಿ ಕೇಳ್ತಾರೆ, ಜೀವನದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ಅಂತಿರ್ತಾರೆ. ಏನು ಫಿಲಾಸಫರ್ಸ್ ಇದ್ದಂಗೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನ್ರಿ?
ಜೀವನದ ಉದ್ದೇಶ ಸಾರ್ಥಕತೆ ಆಗಬೇಕಾದ್ರೆ ಏನು ಮಾಡಬೇಕಾಗಿಲ್ಲ. ನೀ ಹಿಮಾಲಯ ನಿರ್ಮಾಣ ಮಾಡಬೇಕಾಗಿಲ್ಲ, ಕೆರೆ ಹೊಳ್ಳಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರು ಏನು ಕೊಟ್ಟಾನ ಇಟ್ಟಾನ ಅದನ್ನು ಕೆಡಿಸ್ಲಾರ್ದಂಗಿದ್ದೆ ಅಂದ್ರೆ ಅದೇ ಜೀವನದ ಸಾರ್ಥಕತೆ ಅಷ್ಟೆ. ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸಬೇಡ ಅಷ್ಟೆ. ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಅಷ್ಟೆ. ಯಾವಾಗ ಇಂಡಿಯಾ ಗ್ರೇಟ್ ಆಗ್ತೈತಿ ಅಂದ್ರೆ ಇದು ಕ್ಲೀನ್ ಇರಬೇಕು. ಸ್ವಚ್ಛ ಭಾರತ, ಸ್ವಸ್ಥ ಭಾರತ. ಇದು ದೇವನ ಉಪಕೃತಿ ಆಗುವುದಂದ್ರೆ ನಮ್ಮ ಊರು ಸ್ವಚ್ಛ ಇಡಬೇಕು, ನಮ್ಮ ದೇಶ ಸ್ವಚ್ಛ ಇರಬೇಕು. ಕೆಡಿಸಲಾರ್ದಂಗಿದ್ವಿ ಅಂದ್ರೆ ಅದೇ ಧರ್ಮ. ಅದು ಅಷ್ಟೆ. ನಮಗ ಅಷ್ಟೇ ಆಗೈತೇನು, ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಹಡ್ದವ್ವ ನಮಗೆಲ್ಲ ಜನ್ಮ ಕೊಟ್ಟ ಅವ್ರ ಋಣ ಹೆಂಗ ತೀರಿಸ್ಬೇಕ? ಏನ್ ತಂದೆ ತಾಯಿ ಋಣ ಅಂದ್ರೆ ದಿವಸ ಪಾದಪೂಜೆ ಮಾಡೋದೇನು? ಎಲ್ಲೋ ಇರುವ ನಮಗ ಜಗತ್ತು ತೋರಿಸಿದವರು ಯಾರು ನಮಗೆ ಹೇಳಿ? ಮಾತೃ ದೇವೋಭವ, ಪಿತೃ ದೇವೋಭವ. ವೇದಗಳು ಗುರುಗಳು ಸಾಲಿ ಕಲಿಸಿ ಹೋಗಾಗ ಮಕ್ಕಳಿಗೆ ಕಲಿಸಿದ್ದೆರಡೇ ಮಾತು. 16 ವರ್ಷ ಗುರುಕುಲಗಳಲ್ಲಿ ಇಟ್ಕೊಂತಿದ್ರು, ಇಟ್ಕೊಂಡು ಕಲಿಸಿದ್ದು ಎರಡು. ನೋಡಪ್ಪ, ಸತ್ಯಂ ವದ ಧರ್ಮಂ ಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ಅತಿಥಿ ದೇವೋಭವ. ನೀನು ಶಾಸ್ತ್ರ 16 ವರ್ಷ ಕಲಿಸೀನಿ, ನೆನಪಿದ್ರೆ ಇಟ್ಕೋ, ಇರ್ದಿದ್ರೆ ಬಿಡು. ಆದ್ರ ಧರ್ಮದ ಹಾದಿ ಬಿಡಬೇಡ, ತಂದೆ ತಾಯಿ ಗುರು ಸೇವಾ ಮಾಡೋದು ಬಿಡಬೇಡ. ಇವೆರಡು ನೆನಪಿಟ್ಟುಕೊಂಡ್ರೆ ದರ್ಶನಗಳ ಸಾರ ಇದು. ಇಬ್ರ ತಂದೆ ತಾಯಿ ಮುದುಕ ಮುದುಕಿ 12 ಮಕ್ಕಳು ಹಡದ್ರು, 12 ಮಕ್ಕಳಿಗೆ ಜೋಪಾನ ಮಾಡ್ಯಾರ. ಅವರು 24 ಮಂದಿ ಆದ್ಮೇಲೆ 2 ಮುದುಕಿಗೆ ಜೋಪಾನ ಮಾಡಕ್ ಆಗುವಲ್ದಲ್ಲ. ಎಲ್ಲಾ ಮಕ್ಕಳು ನಾವು ಅಪ್ಪ ಗಳಿಸಿದ ಆಸ್ತಿಗೆ ಪಾಲು ಕೇಳಿದಿವೆ ಹೊರತು ತಂದೆ ತಾಯಿಗೆ ಪಾಲು ಕೇಳಿದ ಮಕ್ಕಳೆಲ್ಲದಾರ ಹೇಳಿ? ನಮ್ಮಪ್ಪ ನಮ್ಮವ್ವ ನನಗೆ ಪಾಲಿಗಿರ್ಲಿ, ಆಸ್ತಿ ನೋಡೋಣ ಅಂದ ಮಕ್ಕಳದಾರೇನು ಹೇಳಿ? ಬೇಕಲ್ಲ ಇದು. ನಮಗೆ ಈ ಜಗತ್ತು ತೋರಿಸಿದವರು ಜಗದ್ಗುರು ಅಂದ್ರೆ ಏನಲ್ಲ. ನನ್ನ ಕಣ್ಣ ಯಾರಿಂದ ಬಂದು ಜಗತ್ತು ನೋಡುತ್ತಲ್ಲ ಅದೇ ತಂದೆ ತಾಯಿನೇ ನಮಗೆ ಜಗದ್ಗುರುಗಳಷ್ಟೇ. ಅವರು ತೋರಿಸ್ಯಾರ ಜಗತ್ತು. ಅವರು ತೋರಿಸದೇ ಇದ್ರೆ ನಾವು ಜಗತ್ತು ನೋಡ್ಲಿಕ್ಕೆ ಸಾಧ್ಯತೆಯನ್ನು ಹೇಳಿ? ಏನು ಅವ್ವ ಅಪ್ಪ ಒಂದು ಘಟನಾ ನಡೀತು. ಒಬ್ಬ ಹೆಣ್ಮಗಳು ಗರ್ಭಿಣಿ ಇದ್ಲಂತ. ಒಂದು ಮುದುಕಿ ಮಗ ಹೊರಗೆ ಹಾಕಿದ್ದ. ಅದಕ್ಕೆ ಹೊರಗೆ ಹಾಕಿದಾಗ ಗರ್ಭಿಣಿ ಹೆಣ್ಮಗಳು ಹೆರಿಗೆ ನೋವು ಬಂದಿದ್ದು, ಆಸ್ಪತ್ರೆಗೆ ಹೊಂಟಿತ್ತು. ಅವ್ರ ಮನೆ ಮುಂದೆ ಹೋಗಿ, ಅವ್ವ ಸ್ವಲ್ಪ ಏನಾರ ಅನ್ನ ಕೊಡು, ರೊಟ್ಟಿ ಕೊಡು, ನನ್ನ ಮಗ ಹೊರಗೆ ಹಾಕ್ಯ ನನಗಂತ ಮುದಿಕೆ ಅಂತ. ಅವಾಗ ಆ ಹೆರಿಗೆಗೆ ಹೊಂಟೆ ಹೆಣ್ಮಗಳಂತಾಳ, ನನಗ ಹೆರಿಗೆ ನೋವು ಕಾಣಿಸ್ಕೊಂಡವ, ನಿನಗೆಲ್ಲಿ ನೀಡಾಕ್ ಹೋಗ್ಲಿ ನಾನು? ಅವಾಗ ಮುದಿಕ್ ಹೇಳ್ತೈತಿ, ನನಗೂ ಗೊತ್ತೈತಿ ಹೆರಿಗೆ ನೋವು ಏನ್ ಅನ್ನೋದು. ಆದ್ರೆ ಹೆರಿಗೆ ನೋವಿಗಿಂತ ಮಗ ಹೊರಗೆ ಹಾಕಿದ ನೋವು ಬಹಳ ದೊಡ್ಡದೈತಿ, ಅದು ಕಲ್ಕೋಬೇಕಾಗೈತಿ. ಮಗ ಹೊರಗೆ ಹಾಕ್ಯಾನಲ್ಲ, ಅದ್ರ ನೋವು ತಡ್ಕೊಳಕ್ಕಾಗುವಲ್ದ ನನಗ. ಇಲ್ಲೇನು, ತಾಯಿ ತಂದೆ ನಮ್ಮನ್ನೆಷ್ಟು ದೊಡ್ಡವರನ್ನಾಗಿ ಮಾಡ್ಯಾರ ಅವರು. ನಾವಿಲ್ಲಿ ಕುಂತು ಹೇಳಿವಿ ಮಾತಾಡಿವಿ ಅಂದ್ರೆ ಅವರ ಅಲ್ಲ ನಮಗೆಲ್ಲ. ತಾಯಿ ತನ್ನ ಮಗುವನ್ನ ತನ್ನ ಮಡಿಲಲ್ಲಿ ಹಾಕೊಂಡು, ಯಾರೂ ಇಲ್ಲ ರೂಮ್ನ್ಯಾಗ, ಸುಮ್ಮನ ಹಿಂಗ ಶರಗು ಮುಚ್ಚಿ ಹಾಲು ಕುಡಿಸಾಳ. ಶರಗು ಮುಚ್ಚಿ ಹಾಲು ಕುಡಿಸಾಳ ತಾಯಿ. ಎದಕ್ಕ ಅಂದ್ರೆ ಯಾರೂ ಇಲ್ಲ ರೂಮ್ನ್ಯಾಗ, ಕದ ಹಾಕೊಂಡಾಳ. ತನ್ನ ಮಗನಿಗೆ ಶರಗು ಮುಚ್ಚಿ ಯಾಕೆ ಹಾಲು ಕುಡಿಸ್ತಾಳ ಅಂದ್ರ, ನನ್ನ ದೃಷ್ಟಿನೂ ಸಹಿತ ನನ್ನ ಮಗನ ಮೇಲೆ ಬೀಳಬಾರದು ಅನ್ನೋದು ತಾಯಿಯ ವಿಶೇಷತೆ ಇದು. ಅಪ್ಪಿಲ್ಲೇನು? ಅಪ್ಪ ನಮಗೆಲ್ಲ ಹೆಗಲ ಮೇಲೆ ಕುಂದರ್ಸ್ಕೊಂಡು ಜಗತ್ತು ತೋರಿಸಿಲ್ಲೇನು? ಅಪ್ಪ ಅಂತಿದ್ದ ಮಗನಿಗೆ, ನೋಡು ಮಗ, ನನ್ನ ಹೆಗಲ ಮೇಲೆ ಕುಂದ್ರ ನೀನು. ನಾನು ಸಾಲಿ ಕಲಿಲಾರ್ದವನು, ನೀನು ತಿಳಿದವ. ಜಗತ್ತು ನೋಡಿ ನಾನು ನೋಡಿಲ್ಲ, ನಾನು ನೋಡಿಲ್ಲ ಮಗ. ನಾನು ನೋಡದ ಜಗತ್ತನ್ನು ನೀನು ನೋಡಬೇಕು ಅಂತ ತನ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಜಗತ್ತು ತೋರಿಸಿದವನು ತಂದೆಯಲ್ಲೇನು ಹೇಳಿ? ಈ ಭೂಮಿಯ ಮೇಲೆ ಎಲ್ಲ ಜ್ಯೋತಿರ್ಲಿಂಗಗಳಿಗಿಂತ, ಪವಿತ್ರ ಸ್ಥಳಗಳಿಗಿಂತ 2 ಪವಿತ್ರ ಸ್ಥಳ ಇದ್ರ ಅದು ತಾಯಿಯ ವಾತ್ಸಲ್ಯದ ಮಡಿಲು, ತಂದೆಯ ಪ್ರೇಮದ ಹೆಗಲು ಅಷ್ಟೇ. ಅವ್ರ ಅದಾರಂತ ನಾವು ಅದನ್ನು ಬಿಟ್ಟಿವಿ. ಅವ ಹೋದ ಮ್ಯಾಲ ಒಂದು ಫೋಟೋ ಇಟ್ಟಿವಿ. ಇದ್ದಾಗ ಸೇವಾ ಮಾಡಿದವ್ರಲ್ಲ, ಹೋದ ಮ್ಯಾಲ ಒಂದು ಫೋಟೋ ಇಟ್ಟು ಅದಕ್ಕೊಂದು ದೊಡ್ಡ ಸರ ಹಾಕಿ, ಅವ ಏನೇನು ಉಣ್ತಿದ್ದ ಹೋಳಿಗೆ ಕರಿಗಡಬ ಇಟ್ಟು, ಅವ ಏನೇನು ಗಣೇಶ್ ಚುಟ್ಟ ಯಾವ ಇರ್ತಾರ ನೋಡ್ರಿ ಮನ್ಯಾಗ,
ಅವ ಏನೇನ್ ಸೇತಿದ್ದ ಇಡ್ತಾರ, ಅಕಸ್ಮಾತ್ ಅವು ಬಾಟ್ಲಿನೂ ಇಟ್ಟಿರ್ತಾರಮ್ಮ. ಅಪ್ಪ ಕುಡಿತಿದ್ನಂದ್ರ ಅಪ್ಪಂದು ಮುಗೀತು, ಇನ್ನು ಮುಂದೆ ಮಗ ಶುರು ಮಾಡೋ ಇವ. ಏನು ಮಜಾ ಐತೆ ಜಗತ್ತು. ಬಹಳ ಮಂದಿ ಮಕ್ಕಳು ಹೇಳ್ತಿರ್ತಾರ, ನನಗೆ ಓದಿದ್ ನೆನಪು ಉಳಿದಿಲ್ಲ ನೋಡ್ರಿ. ಓದಿದ್ದು ನೆನಪು ಉಳಿಬೇಕಾದ್ರ ಈ ಪರೀಕ್ಷಾ ಪ್ರಿಪರೇಷನ್, ಹೌ ಟು ಪ್ರಿಪೇರ್ ಫಾರ್ ದಿ ಎಕ್ಸಾಮ್ಸ್ ಅಂತ ಬಹಳ ಟೆಕ್ನಾಲಜಿ ಇದಾವ. ರೀಡ್, ರೈಟ್, ರಿಮೆಂಬರ್, ರಿಹರ್ಸಲ್ 100 ಹೇಳ್ತಾರ. ಇದಕ್ಕೆ ಮಿಗಿಲಾಗಿ ನಾನು ಓದಿದ್ದು ನೆನಪಿಡ್ಬೇಕಾದ್ರೆ ಯಾವ ಟೆಕ್ನಾಲಜಿ ಇಲ್ಲ. ನಮ್ಮ ಅಪ್ಪನ ಬೆವರ, ನಮ್ಮ ಅವ್ವನ ಕಷ್ಟ ನಮ್ಮ ತಲೆಯಾಗ ಬಂದು ಬಿಟ್ರೆ ಓದಿದ್ದು ತಾನೇ ನೆನಪುಳಿತೈತಿ, ಉಳಿದಿದ್ದೇನೂ ಬೇಕಾಗಿಲ್ಲ. ಅದಕ್ಕೆ ಅವ್ವ ಅಪ್ಪ ಅವರು ನಮಗ ದೊಡ್ಡದಾರ, ಗುರುಗಳದಾರ, ಜಗತ್ತಿನ ಶ್ರೇಷ್ಠ ಜ್ಞಾನಿಗಳದಾರ. ಎಷ್ಟೋ ಜನ ನಮ್ಮ ಕೈ ಹಿಡಿದು ಕಲಿಸಿದ ಗುರುಗಳದಾರಲ್ಲ, ಅವರು ಕೊಟ್ಟಾರಲ್ಲ, ಅವರು ಉಪಕೃತಿ ನಮಗಾಗಿಲ್ಲ. ಅವರು ಉಪಕಾರ ಸ್ಮರಣೆ ಮಾಡಬೇಕಷ್ಟೆ. ನಿಸರ್ಗ ಐತಿ ನೋಡಿ, ನಿಸರ್ಗ ಇದನ್ನ ನಾವು ಕೆಡಿಸಬಾರ್ದು. ಇದನ್ನ ನಿಸರ್ಗ ಎಷ್ಟು ಅದ್ಭುತ ಐತಿ ಅಂದ್ರ ಇದಕ್ಕೆ ಬ್ರಹ್ಮಾಂಡ ಅಂತ ಕರೀತಾರ. ನಿಸರ್ಗಕ್ಕೆ, ಜಗತ್ತಿಗೆ. ದೇಹ ಐತೆಲ್ಲ ಇದು ಪಿಂಡಾಂಡ. ದೇಹ ಪಿಂಡಾಂಡ, ಜಗತ್ ಬ್ರಹ್ಮಾಂಡ. ಈ ಪಿಂಡಾಂಡ ಎದರಿಂದಾಗೈತಿ ಅಂದ್ರೆ ಈ ಬ್ರಹ್ಮಾಂಡದಿಂದಾಗೈತಿ. ಈ ಬ್ರಹ್ಮಾಂಡ ಕೆಟ್ಟತು ಅಂದ್ರೆ ಪಿಂಡಾಂಡ ಕೆಡತೈತಿ. ಅದಕ್ಕೆ ಅದನ್ನು ಕೆಡಿಸಬಾರದು ನಾವು. ಅದಕ್ಕೆ ಯಾಕೆ ಹೇಳ್ತಾರೆ, ಗಿಡ ಹಚ್ಚಬೇಕು, ಭೂಮಿಯೊಳಗ ವಿಷ ಹಾಕಬಾರದು, ನೀರು ಸಂಗ್ರಹಣೆ ಮಾಡಬೇಕು, ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಗಿಡ ಹಚ್ಚತಿರ್ಬೇಕು ಮನುಷ್ಯ, ಗಿಡ ಬೆಳೆಸಬೇಕಲ್ಲ. ಈ ಕ್ರೊಯೇಷಿಯಾ ಅಂತ ಒಂದು ದೇಶ ಐತಿ, ಕ್ರೊಯೇಷಿಯಾ ದೇಶದೊಳಗ ಅಲ್ಲಿ ಒಟ್ಟ ಮದ್ವೆ ಆಗೋರಿಗೆ ಪರ್ಮಿಷನ್ ಕೊಡಬೇಕಂದ್ರೆ ಮೊದಲು 100 ಗಿಡ ಹಚ್ಚಿ ಬೆಳೆಸಿದ್ದ ಫೋಟೋ ವಿತ್ ಫೋಟೋ ಪ್ರೂಫ್ ಕೊಟ್ರೆ ಪರ್ಮಿಷನ್ ಕೊಡ್ತಾರ ಅವ್ರು. ಮದುವೆ ಆಗ್ಬೇಕಂದ್ರ ಒಟ್ಟ 100 ಗಿಡ ಮೊದಲು ಇಂಡಿಯಾದಾಗ ತರ್ಬೇಕು. ಇದಕ್ಕೆ ಇವು ಒಟ್ಟ ಯಾವರ ಕೇಳ್ರಿ, ಒಟ್ಟ ಕನ್ಯಾ ಹುಡುಕಕತ್ತೀವಿ ನಾವು. ಬರೀ ಕನ್ಯಾ ಹುಡುಕದ್ರಾಗ ಮುಪ್ಪಾಗ್ಯಾರ. ಅಲ್ಲಿ ಹಂಗ 100 ಗಿಡ ಹಚ್ಚಿದ್ರ ಪರ್ಮಿಷನ್. ನಿಸರ್ಗದ ಬಗ್ಗೆ ಎಷ್ಟು ಕಾಳಜಿ ಐತಿ ನಮ್ಮಲ್ಲಿ. ಬರೇ ಇದ್ರಾಗ ಅಟ್ಟ ಹಿಂಗ ಫೋಟೋ ತೆಗೆಸ್ಕೊಂಡು ಹೋಗ್ಬಿಡ್ತೀವಿ ನಾವು. ಅಂದ್ರೆ 100 ಗಿಡ ಹಚ್ಚಿದ್ರ ಮದುವೆಗೆ ಪರ್ಮಿಷನ್. ಇಲ್ಲಿ ಇಂಡಿಯಾದಾಗ ಆತಂದ್ರೆ ಬರಬ್ಬರಿ ಆಗ್ತೈತಿ. ಅಂದ್ರೆ ಇಲ್ಲಿ ಬರೇ ಚಂತನ ಕನ್ಯಾ ನೋಡಿದ್ದ ಏನು ಮದ್ವಿ ಒಳಗನ ಟೈಮ್ ಹೋಗೈತಿ. ಒಬ್ಬ ಹೆಣ್ಮಗಳು ಮಗಳಿಗೆ ಕನ್ಯಾ ತೋರ್ಸಕ್ ಬಂದಿದ್ರಂತ. ಕನ್ಯಾ ಮಗಳಿಗೆ ಕರ್ಕೊಂಡು ಅವು ಬಂದು ವರ ನೋಡೋದು ಕೂಡ್ಲೇನೆ ಬೇಹುಷಾಗಿ ಬಿದ್ಲಕ್ಕೆ. ಪ್ರಜ್ಞೆ ತಪ್ತ ಅವಗ. ಏನಾಗೈತಿ ಎಬ್ಬಸ್ರಂತ ಎಲ್ಲರೂ ಬಂದ್ರು, ನೀರು ಹೊಡೆದ್ರು, ಎಲ್ಲ ಮಾಡಿದ್ರು. ಮುಖಕ್ಕೆ ಕರ್ಬಿ ತೊಗೊಂಡು ವರ್ಷದ ಮೇಲೆ ಆಕಿಗೂ ಎಚ್ಚರತ್. ಯಾಕ ಹಂಗ್ಯಾಕ ಹುಡುಗನ್ ನೋಡಿದ ಕೂಡ್ಲೆ ಬೇಹುಷಾದ? ಅಲ್ಲ, ಇವ ನನಗ್ ನೋಡಾಕ ಬಂದಿದ್ದ, ಇನ್ನೂ ಕನ್ಯಾ ನೋಡದ ಮುಗುದಿಲ್ಲ ಒಂದು. ಅವಾಗ ನನಗ್ ನೋಡಾಕ ಇನ್ನೂ ಮುಗುದಿಲ್ಲ ಒಂದು. ಇವ ಯಾವಾಗ ಗಿಡ ಹಚ್ಚವ, ಯಾವಾಗ ಊರು ಸ್ವಚ್ಛ ಇಡವ. ಇದು ಮುಂಚೆ. ಮದುವೆ ಆದ್ಮೇಲೆ ಏನೈತಿ ಹೇಳಿ, ಏನ್ ಯಾವಾಗ ಕಟ್ಟವ್ರು ಇವರು. ಅದಕ್ಕ ದೇವರ ಪೂಜೆ ಅಂದ್ರೆ ಏನು ಅಂದ್ರ, ಲಕ್ಷ ದೀಪಗಳನ್ನ ಹಚ್ಚಿ ದೇವನನ್ನ ಪೂಜಿಸುವುದಲ್ಲ. ಲಕ್ಷ ದೀಪಗಳಿಂದ ದೇವನ ಪೂಜೆ ಅಲ್ಲ, ವೃಕ್ಷ ದೀಪಗಳಿಂದ ದೇವನ ಪೂಜೆ ಮಾಡಬೇಕಿದು. ವೃಕ್ಷ ದೀಪೋತ್ಸವ, ಲಕ್ಷ ದೀಪೋತ್ಸವ ಅಲ್ಲ, ವೃಕ್ಷ ದೀಪೋತ್ಸವ. ಅದಕ್ಕೆ ನಿಸರ್ಗದ ಬಗ್ಗೆ ನಮಗ ಪ್ರೇಮ ಇರಬೇಕಾಗ್ತೈತಿ ಮನುಷ್ಯ. ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಇದಕ್ಕ ಯಜ್ಞ ಅಂತ ಕರೀತಾರ. ಬಸವಣ್ಣವ್ರು ಎಷ್ಟು ಸುಂದರ ಹೇಳಿದ್ರು. ಯಜ್ಞ ಅಂದ್ರೆ ಎದಕ್ ಅನ್ನಬೇಕು ಅಂದ್ರೆ, ನಾವೇನ್ ತಿಳ್ಕೊಂಡಿವಿ, ಒಂದು ಕುಂಡ್ಲ ಮಾಡಿರ್ತೀವಿ, ಅದ್ರಾಗ ಕಟ್ಟಿಗೆ, ತುಪ್ಪ, ಹಾಲು ಎಲ್ಲ ಹಾಕಿರ್ತೀವಿ, ಯಜ್ಞ ಉರಿತಿರ್ತೀವಿ. ಇದು ಅಷ್ಟೇ, ಅದು ಅಲ್ಲಂತಲ್ಲ, ಇದು ಅಷ್ಟ ಯಜ್ಞ ಅಲ್ಲಂತಲ್ಲ. ಬಸವಣ್ಣವ್ರು ಎಷ್ಟು ಸುಂದರವಾದ ವಿಮರ್ಶೆ ಮಾಡ್ತಾರಂದ್ರ, ಕಿಚ್ಚು ದೈವವೆಂದು ಹವಿಯ ನೆಕ್ಕುವವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ, ಕೂಡಲ ಸಂಗಮ ದೇವ ವಂದನೆಯ ಮರೆತು ನಿಂದಿಸುವರಯ್ಯ. ಆತ ನಿಮ್ ಪ್ರಕಾರ ಅವ್ರ ಅಂತಾರೆ. ಎಷ್ಟು ವಿಮರ್ಶೆ, ಎಷ್ಟು ಚಲೋ ಐತಿ. ಯಜ್ಞ ಅಂದ್ರ ಆತಪ್ಪ ಒಂದಿಷ್ಟು ಗಂಧದ ಕಟ್ಟಿಗೆ, ತುಪ್ಪ, ಅವು ಇವು ಹಾಕಿ ಯಜ್ಞ ಮಾಡಿ ಶುರು ಮಾಡ್ತೀಯಲ್ಲ, ಆತ ಬೆಂಕಿ ಹಾಕಿ ಇಲ್ಲ ಅದ್ರಾಗ ಅಗ್ನಿ ಪುಟ ಮಾಡಿ. ಮತ್ ಈ ಕುಂಡದೊಳಗಿರುವ ಅಗ್ನಿನ ದೇವ್ರಂದ್ರ ಅಕಸ್ಮಾತ್ ಒಂದು ಕಿಡಿ ಹಾರಿ ಮನಿಗೆ ಬೆಂಕಿ ಹತ್ತಂತೇಳಿ, ಮತ್ತು ಹೊರಗೆ ಬಂದ್ ನಿಂತು ಮನ್ಯಾಗ ಹತ್ತಿದ್ದ ಸಣ್ಣ ದೇವರು ಇದು ದೊಡ್ಡ ದೇವರಂತ ಕೈ ಮುಗಿಬೇಕಪ್ಪ.
ಅವ್ರಂತಾರ ಮತ್ತಿದು ದೊಡ್ಡ ದೇವ್ರಂತ ಕೈ ಮುಗಿಯೋದು ಬಿಟ್ಟು ಬಚ್ಚಲ ನೀರು ಬೀದಿಯ ಧೂಳ ಕರ್ಕೊಂಡು ಮಂದಿ ಕರೆದು ಯಪ್ಪ ಉಳಿಸ್ರು ಅಂತ ಯಾಕೆ ಅನ್ನಕ್ ಹೋಗಿ ನೀನು? ಅದು ಅಲ್ಲ. ಯಜ್ಞ ಅಂದ್ರೆ ಈ ವಿಶ್ವವೇ ಒಂದು ಯಜ್ಞ ಕುಂಡ, ಈ ವಿಶ್ವವೇ ಒಂದು ಯಜ್ಞ ಮಂಡಲ. ಈ ವಿಶ್ವಕ್ಕೆ ನಿನ್ನನ್ನೇ, ನಿನ್ನ ಇಂದ್ರಿಯಗಳನ್ನೇ ನೀನು ಅರ್ಪಿಸಬೇಕು. ಅದು ನಿಜವಾದ ಯಜ್ಞ ಅನ್ನೋದು ಬಸವಣ್ಣನವರ ಕಲ್ಪನೆ. ಉಪಕಾರ ಸ್ಮರಣೆಗಾಗಿ ಮಾಡಬೇಕಾಗ್ತದೆ. ಮತ್ತು ಜಗತ್ತಷ್ಟೇ ಅಲ್ಲ, ಈ ಜಗತ್ತು ವಿಕಾಸ ಆಗಬೇಕಲ್ಲ, ವಿಕಾಸಕ್ಕಾಗಿ ಒಂದಿಷ್ಟು ಕಾರ್ಯಗಳನ್ನು ಮನುಷ್ಯ ಮಾಡಬೇಕಾಗ್ತದೆ. ಜಗತ್ತು ವಿಕಾಸ ಆಗಬೇಕಲ್ಲ, ನಾನೊಬ್ಬನೇ ಬದುಕುವುದಾಗುವುದಿಲ್ಲ. ಜಗತ್ತು ವಿಕಾಸ ಆಗಬೇಕಾದ್ರೂ ಮನುಷ್ಯ ವಿಕಾಸಶೀಲ ಕೆಲಸ ಮಾಡಬೇಕು. ಯಾಕಂದ್ರ ಇಲ್ಲಿ ಎರಡು ವಿಷಯಗಳನ್ನು ನಾವು ತಿಳ್ಕೋಬೇಕು. ಅನ್ಲಿಮಿಟೆಡ್ ಎನರ್ಜಿ, ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್. ದೇವ್ರು ಎರಡು ಕೊಟ್ಟಾನ, ಶಕ್ತಿ ಬಹಳ ಇಟ್ಟಾನ ಒಳಗ, ಆದ್ರೆ ಟೈಮ್ ಸ್ವಲ್ಪ ಕಟ್ಟಾನ. ಆಯುಷ್ಯ ಸ್ವಲ್ಪ ಇಟ್ಟಾನ, ಒಳಗ ಶಕ್ತಿ ಬಹಳ ಇಟ್ಟಾನ. ನಿನಗೊಂದು ಅವಕಾಶ ಕೊಟ್ಟೇನಿ, ಇಷ್ಟು ಸಮಯದೊಳಗ ನೀ ಹೆಂಗ ನೀನು ಶಾಂತ ರೊಸದು ಅಹುದೆಂದು ಬಣ್ಣಿಪ ವರ್ತನವನು ಕೂಡಲ ಸಂಘ ಮೆಚ್ಚಿ ಅಹುದಹುದೆನಬೇಕು. ಮನುಷ್ಯರ ಮೆಚ್ಚುವುದಲ್ಲ, ದೇವರು ಮೆಚ್ಚಿ ಹೌದನ್ನಬೇಕು. ಹಾಂಗ ಕೆಲಸ ಮಾಡಿ ಬಾ ನೀ ಜಗತ್ತಿನೊಳಗೆ. ಏನು ಮಾಡ್ಲಿಲ್ಲೇನು? ಎಷ್ಟು ಅದ್ಭುತ ಜಗತ್ತು ವಿಕಾಸ ಆಗ್ಲಿಕ್ಕೆ ಎಷ್ಟು ಮಂದಿ ಎಷ್ಟು ಅದ್ಭುತ ಕೆಲಸ ಮಾಡ್ಯಾರ ಹೇಳಿ. ನೀ ಚಲೋ ಕೆಲಸ ಮಾಡದಿ ಅಂದ್ರೆ ಮನುಷ್ಯನೇ ಜೀವನ ಯೋಗ ಆಗ್ತಾಯಿತ್ತು. ಹರೇಕಾಳ ಹಾಜಬ್ಬ ಅಂತ ಮಂಗಳೂರು ಕಡೆ ಒಬ್ಬ ಹಾಜಬ್ಬ ಇದ್ದ. ಹಾಜಬ್ಬ ಏನೂ ಇಲ್ಲ, ಸುಮ್ಮನೆ ಹಣ್ಣು ಮಾರ ಮನುಷ್ಯ. ಹಾಜಬ್ಬ ದಿವಸ 150 ರೂಪಾಯಿ ತೆಗೆದಿಟ್ಟು ತಾನು ಸಾಲಿ ಕಲ್ತಿಲ್ಲ, ತನ್ನ ಹುಟ್ಟಿದೂರಿಗೊಂದು ಸಾಲಿ ಕಟ್ಟಿಸನಲ್ಲ. ಇದು ವಿಕಾಸಕ್ಕಾಗಿ ಮಾಡುವ ಕಾರ್ಯ. ನಮ್ಮೆಲ್ಲರ ಮಧ್ಯೆ ಒಬ್ಬ ಮಹಾನ್ ಪುರುಷ ಬದುಕೋದ. ನಮಗ್ ಮಕ್ಕಳಂದ್ರೆ ಟೆನ್ಷನ್. ನಮಗೆ ಎರಡಿದ್ರೆ ಟೆನ್ಷನ್. 10,000 10,000 ಮಕ್ಕಳು ತನ್ನ ಮಠದೊಳಗಿದ್ರು ಬರೇ ಜೋಳಿಗೆಯಿಂದ ಬದುಕಿಸಿದ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳಿದ್ರಲ್ಲ. ಏನು ವಿಕಾಸಕ್ಕಾಗಿ ಕೆಲಸ ಮಾಡಿದ್ರು ಹೇಳಿ. ಅದಕ್ಕೆ ಮನುಷ್ಯ ಕೆಲಸ ಮಾಡುತ್ತಿದ್ರೆ ಕೆಲಸ ಮಾಡಬೇಕು. ಮಾಡುವ ಕೆಲಸ ಪ್ರೇಮದಿಂದ ಮಾಡಬೇಕು, ಅದು ಯೋಗ ಆಗ್ತೈತಿ. ಕಷ್ಟಪಟ್ಟ ಮಾಡುವುದಲ್ಲ, ಮಾಡುವ ಕೆಲಸ ಇಷ್ಟಪಟ್ಟ ಮಾಡಬೇಕು. ಏನ ಕೆಲಸ ಮಾಡ್ಲಿ ಅದು ಚಂದ ಮಾಡದೆ ಅಂದ್ರೆ ಯೋಗ ಆಗತ್ತೆ. ಯೋಗ ಕರ್ಮಸು ಕೌಶಲಂ ಅಂತ. ಏನ ಕೆಲಸ ಮಾಡು, ಚಂದ ಮಾಡೋ ಮನುಷ್ಯನೇ. ಏನು ಕೆಲಸ ಮಾಡ್ತಿ ಚಂದ ಮಾಡ. ತಾಯಂದಿರು ಇರ್ತಾರ ಮನ್ಯಾಗ, ತಾಯಿ ಎಷ್ಟು ಕೌಶಲ್ಯಪೂರ್ಣ ಕೆಲಸ ಹಾಕಿ ಮನ್ಯಾಗ ಹರಕ್ ಸೀರೆ ಇರ್ತೈತಿ. ಹರಕ್ ಸೀರಿ ಹರಕ್ ದೋತ್ರ ತಗೊಂಡೊಂದು ಚಲೋ ಕೌದಿ ಹೊಲಿತಾಳೆ. ಇದು ಕೌಶಲ್ಯ, ಇದು ಸ್ಕಿಲ್ ಇಂಡಿಯಾ. ಇದು ಅಲ್ಲೇನು ಎಷ್ಟು ಜನ ಬಿದಿರಿನ ಸಾಮಾನುಗಳನ್ನು ತಗೊಂಡು ಅದಕ್ಕೆಲ್ಲ ಕಟ್ಟಿ ಪುಟ್ಟಿ ಅದು ಇದು ಎಷ್ಟು ಮಾಡ್ಯಾರ. ಒಂದು ಬಿದಿರು ಎಷ್ಟಾಗೈತಿ? ಬಿದಿರು ನಾನಾರಿಗಲ್ಲದವಳು. ಮರ ಆಗೈತಿ, ಪುಟ್ಟಿ ಆಗೈತಿ, ಏನೇನಾಗೈತಿ, ಲೈಟ್ ಆಗೈತಿ, ಕುರ್ಚಿ ಆಗೈತಿ. ಬಿದಿರು ಕಟ್ಟುವವನ ಕೌಶಲ್ಯ ಎಷ್ಟು ಅದ್ಭುತ ಇರಬೇಡ. ಏನ ಮಾಡ್ಲಿ ಕೌಶಲ್ಯಪೂರ್ಣ ಇತ್ತು ಅಂದ್ರೆ ಯೋಗ ಕರ್ಮಸು ಕೌಶಲ್ಯಂ. ಮಾಡುವ ಕೆಲಸ ಯೋಗ ಆಗಬೇಕಾಗಿದ್ರೆ ಮಾಡು, ಕೆಲಸ ಮಾಡು, ಚಂದ ಮಾಡು, ಪ್ರೇಮದಿಂದ ಮಾಡು. ಈಗ ಮನ್ಯಾಗ ಈಗ ನೀವು ಬಟ್ಟೆ ಉಡ್ತೀರಿ, ಪ್ಯಾಂಟ್ ಉಟ್ರೆ ಚಂದ ಉಡ್ಬೇಕು, ದೋತ್ರ ಉಡ್ತಿದ್ರೆ ಚಂದ ಉಡ್ಬೇಕದು, ಶರ್ಟ್ ಹಾಕೊಂಡ್ರೆ ಚಂದ ಹಾಕೋಬೇಕು, ಟೊಪ್ಪಿಗೆ ಹಾಕೊಂಡ್ವಿ ಅಂದ್ರೆ ಚಂದ ಹಾಕೋಬೇಕು, ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿದ್ರು ಚಂದಗೆ ಹಾಕೋಬೇಕು. ಚಂದ ಹಾಕಿದ್ರೆ ಯೋಗ ಆಗತ್ತದು. ಏನ ಮಾಡ್ಲಿ ಚಂದ ಮಾಡ್ಬೇಕಷ್ಟ. ಅಡಿಗೆ ಮಾಡತ್ತೀವಿಲ್ಲ ಮನ್ಯಾಗ, ಏನು ಮಾಡಿದ್ರೆ ಹಂಗ ಅಡಿಗೆ ಕಡಿಬಾರದು, ಬಟ್ ಕಡ್ಕೋಬೇಕು ಹುಡುಗರು ಬರ ಚಂದ ಮಾಡಬೇಕಂತ. ಒಬ್ಬ ಮನುಷ್ಯ ಡೆಂಟಿಸ್ಟ್ ಹತ್ರ ಹೋದ್ನಂತ. ಡೆಂಟಿಸ್ಟ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತ. ಅವ ಡಾಕ್ಟರ್ ಅಂದ್ರೆ ಯಾಕೋ ಮುಂದಿನ 2 ಹಲ್ಲು ಮುರಿದಾವ? ಸರ್ ಸುಮ್ಮನೆ ರಿಪೇರಿ ಮಾಡ್ರಿ, ಏನು ಕೇಳಕ್ ಹೋಗ್ಬೇಡ್ರಿ. ಅಲ್ಲ 2 ಯಾಕೆ ಮುರಿದಾವ್ ಮುಂದಿನ ಹಲ್ಲು? ಇಲ್ಲ ನಮ್ಮ ಮನ್ಯಾನವರು ನಾಗರ ಪಂಚಮಿಗೆ ಶೇಂಗಾದ ಉಂಡಿ ಮಾಡಿದ್ದಿರ್ರಿ, ತಿಂದ ಮುರಿದು. ಅಲ್ಲೋ ಶೇಂಗಾದ ಉಂಡಿ ತಿಂದ ಹಲ್ಲು ಮುರಿತಾರಂದ್ರ ಆಕಿದ್ ಬಿಡು. ಅವ್ರವು ಹೆಂಗ್ ಕಲಿಸಿರ್ಬಾರ್ದಕ್ಕೆ, ಅವ್ರ ಅಪ್ಪರ ಹೆಂಗ ಬಾಳೆ ಮಾಡಿರ್ಬಾರ್ದು. ಉಂಡಿ ಈ ಟೈಪ್ ಹಲ್ಲು ಮುರಿಯಂಗ್ ಉಂಡಿ ಮಾಡಿರ್ತಾರ ಯಾರು? ಅವ ಡಾಕ್ಟರ್ ಅಂದ ಮತ್ತೆ ಈ ಟೈಪ್ ಹಲ್ಲು ಮುರಿಯಂಗ್ ಉಂಡಿ ಇರ್ತಾವಂದ್ರ ಒಲ್ಲೆ ಅನ್ಬೇಕು. ಸರ್ ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ರೀ. ಸುಮ್ಮ 2 ಮುರಿಯಲಕ್ಕ. ಸುಮ್ಮ ಚಂದ ಏನು ಮಾಡ್ತೀವಿ, ಯೋಗ ಮಾಡಬೇಕಷ್ಟ. ಮಾಡುವ ಕೆಲಸ ಯೋಗ ಆಗಬೇಕು, ಚಲೋ ಕೆಲಸ ಮಾಡೋದು.
ನಮ್ಮಲ್ಲಿ ಹೆಂಗೈತಿ ನೋಡಿ, ದೇಶ ವಿಕಾಸ ಆಗಬೇಕಾದ್ರೆ ಕೆಲಸ ಮಾಡಬೇಕು. ನೀವು ಜಪಾನ್ ದೇಶ ಇದೆ, ಇದು ತಿಳ್ಕೋಬೇಕು ನಾವು. ನಮ್ಮಲ್ಲಿ ಸ್ಟ್ರೈಕ್ ಮಾಡ್ತೀವಿ ನಾವು. ಜಪಾನ್ ದೇಶ ಇದೆ, ಜಪಾನ್ ದೇಶದೊಳಗೂ ಸ್ಟ್ರೈಕ್ ಮಾಡ್ತಾರೆ. ನಮ್ಮಲ್ಲಿ ಹಂಗ ಒಟ್ಟ ಬಂದಲ್ಲ. ಈಗ ಜಪಾನದ ಸ್ಟ್ರೈಕ್ ಹೆಂಗ ಅಂದ್ರ, ಅಕಸ್ಮಾತ್ ಈಗೊಂದು ಸ್ಲೀಪರ್ ತಯಾರು ಮಾಡೋ, ಪಾದರಕ್ಷೆ ತಯಾರು ಮಾಡೋ ಕಂಪನಿ ಇತ್ತಂದ್ರ ಅವ್ರ ಕಂಪನಿ ಬಂದ್ ಮಾಡೋದಿಲ್ಲ. ಕಾರ್ಮಿಕರು ಬರೇ ಬಲಗಾಲಿನ ಬೂಟ್ ಅಷ್ಟ ತಯಾರು ಮಾಡೋದು. ಅವ ಒಂದ ಹಾಕೊಂಡ್ ಅಡ್ಡಾಡ್ಲಿ, ಅವ್ರು ಎಡಗಾಲಿಂದ ಮಾಡೋದಿಲ್ಲ. ಕೆಲಸ ನಿಂತಿಲ್ಲ, ಸ್ಟ್ರೈಕ್ ಬಿಟ್ಟಿಲ್ಲ. ಇದು ವಿಕಾಸಶೀಲ ಗುಣ ಕಲಿಬೇಕು ನಾವೆಲ್ಲ. ಈಗ ಅಕಸ್ಮಾತ್ ಬಸ್ ಡ್ರೈವರ್ ಕಂಡಕ್ಟರ್ ಸ್ಟ್ರೈಕ್ ಇತ್ತಂತೇಳಿ, ಈಗ ನಿಮಗೇನು ಪ್ರಶ್ನೆನೇ ಬರೋದಿಲ್ಲ. ಅವ್ರು ಇರ್ಲಿಲ್ಲ ಅಂದ್ರೆ ನೀವು ಹತ್ಕೊಂಡು ಬಂದು ಬಿಡ್ತೀರಿ. ಅಲ್ಲಿ ಕಂಡಕ್ಟರ್ ಡ್ರೈವರ್ ಅಕಸ್ಮಾತ್ ಸ್ಟ್ರೈಕ್ ಬಂತು ಅಂದ್ರ ಅವ್ರ ಏನ್ ಮಾಡ್ತಾರಂದ್ರ ಮಂದಿಗೆ ಹತ್ತಿಸ್ಕೊಳ್ಳೋದು ಬಿಡುದಿಲ್ಲ. ಒಟ್ಟು ಟಿಕೆಟ್ ತೊಗೊಳಲ್ಲ ಯಾರಿಗೆ, ಜನ ಅಡ್ಡಾಡ್ಲಿ. ಇದು ಸ್ಟ್ರೈಕ್. ನಮ್ಮ ದೇಶದೊಳಗೆ ಹೆಂಗ ಒಮ್ಮೆ ಬಂದ್ ಆತು ಅಂದ್ರ ಭಾರತ್ ಬಂದ್, ಕರ್ನಾಟಕ ಬಂದ್, ಸಾಲಿ ಬಂದ್, ಕಾಲೇಜ್ ಬಂದ್, ಆಫೀಸ್ ಬಂದ್, ಹಾಲ್ ಬಂದ್, ಮೊಸರು ಬಂದ್, ನೀರ್ ಬಂದ್, ಬಾರ್ ಮಾತ್ರ ಬಂದಿಲ್ಲ. ನೀರ್ ಬಂದ್, ಬಾರ್ ಓಪನ್. ಏನು ದೇಶ, ಯಾವಾಗ ನಾವು ಮುಂದೊಯ್ತೀವಿ ಇದನ್ನ? ಜಗತ್ತು ಯಾವ ದಿಕ್ಕಿನೊಳಗೆ ಹೊಂಟೈತಿ, ನಾವು ಯಾವ ದಿಕ್ಕಿನಾಗ ಹೊಂಟಿವಿ ಗೊತ್ತಾಗಬೇಕಲ್ಲ ನಮಗೆ. ಯಾವಾಗ ವಿಕಾಸಶೀಲ ಗ್ರೇಟ್ ಇಂಡಿಯಾ ಯಾವಾಗ ನಮಗೆ ವಿಷನ್ ಬರ್ತದೆ ಹೇಳಿ? ಎಷ್ಟು ಜಯಂತಿಗಳು ಮಾಡ್ತೀವಿ, ಎಷ್ಟು ಸಾಲಿ ಸೂಟಿ ಕೊಡ್ತೀವಿ, ಎಷ್ಟು ಆಫೀಸ್ಗಳ ರಜಾ ಕೊಡ್ತೀವಿ. ಹಿಂಗಾದ್ರೆ ದೇಶ ಕಟ್ಟುವುದು ಯಾವಾಗ? ಅದಕ್ಕೆ ಅಬ್ದುಲ್ ಕಲಾಂ ಅವ್ರ ಹತ್ರ ಯಾರೋ ಬಂದ್ರಂತ, ನಿಮ್ಮ ಜಯಂತಿ ಮಾಡ್ತೀವಿ, ನಿಮ್ಮ ಹುಟ್ಟು ಹಬ್ಬಾಚರಣೆ ಮಾಡ್ತೀವಿ ನಾವು. ಅಬ್ದುಲ್ ಕಲಾಂ ಒಂದು ಸುಂದರ ಮಾತು ಹೇಳಿದ್ರು, ನೋಡ್ರಪ್ಪ, ನನ್ನ ಹುಟ್ಟು ಹಬ್ಬ ಮಾಡಂಗಿತ್ತಂದ್ರ ಸೂಟಿ ಕೊಟ್ಟು ಮಾಡೋದಲ್ಲ, ರಜೆ ಕೊಟ್ಟು ಮಾಡೋದಲ್ಲ. ನೀವು ಏನು ಕೆಲಸ ಮಾಡ್ತೀರಿ, ನನ್ನ ಹುಟ್ಟು ಹಬ್ಬದ ದಿವಸ 1 ತಾಸು ಹೆಚ್ಚಿಗೆ ಕೆಲಸ ಮಾಡಿದ್ರೆ ನನಗೆ ನಿಜವಾದ ಗೌರವ. ನಾನು ಭಾರತ ಮಾತೆಗೆ ಸಲ್ಲಿಸುವ ಗೌರವ. ಇದು ಕಲಾಮನ ರಾಷ್ಟ್ರ ನಿಷ್ಠೆ. ಇದು ಅದಕ್ಕೆ ಹೀಗೆ ಕೆಲಸ ಮಾಡಬೇಕು, ದೇಶ ಕಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಹಳ ಮಂದಿ ಅಂತಿರ್ತಾರ ನೋಡ್ರಿ, ಏನ್ ಅಂತಿರ್ತಾರ ಅಂದ್ರೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ಮಡದ್ ಏನ್ ಮಾಡ್ತಿ ಮ್ಯಾಲ ಹೋಗಿ ಅಲ್ಲಿ. ನಾಟ್ ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ನೀನು ಮಲ್ಕೊಂಡಾಗ ಕನಸು ಬಿತ್ತು ಅಂದ್ರ, ಕನಸು ಬಿದ್ದಾಗ ಲೈಫ್ ಬ್ಯೂಟಿ. ಅಕಸ್ಮಾತ್ ಕಣ್ಣು ತೆರೆದ ಎಚ್ಚರ ಆದಾಗ ಲೈಫ್ ಅನ್ನೋದೊಂದು ಡ್ಯೂಟಿ ಅಂತ ತಿಳ್ಕೊಂಡು ದೇಶ ವಿಕಾಸ ಆಗ್ತಿತ್ತಷ್ಟೆ. ಕಾಯಕಶೀಲತಾ, ಕರ್ಮಶೀಲತಾ, ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು, ದೇಶ ವಿಕಾಸ ಆಗಬೇಕಂತ ಕೆಲಸ ಮಾಡಬೇಕು. ಇದು ವಿಕಾಸಶೀಲ ರಾಷ್ಟ್ರ ಕಟ್ಟುವ ಯೋಗ, ಇದು ಕಾಯಕ ಯೋಗ. ಇದು